ನಿಮ್ಮ ಲೈಫಲ್ಲಿ ವೈಷ್ಣವ್ ಮತ್ತು ಶ್ರಮಂತ್ ಇಬ್ರು ನಾವು ಮುಂದೆ ಇಟ್ಕೊಂಡ್ರೆ ವೈಷ್ಣವ್ ಹೋಲಿಕೆಗಳು ಶ್ರಮಂತಲ್ಲಿ ಇದೆಯಾ ಅಥವಾ ವೈಷ್ಣವ್ನ ಕ್ಯಾರೆಕ್ಟರ್ ಮಾಡಿದ್ಮೇಲೆ ಒಂದಿಷ್ಟು ಅಂಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಹಾಕ್ಕೊಂಡಿದ್ದೀರಾ ಹೇಗೆ ಅಂತ? ಒಂದೇನು ಅಂದರೆ ಈ ವೈಷ್ಣವಿಂದ ಪರ್ಸ್ನಲ್ ಲೈಫ್ಗೆ ಈ ಮದುವೆ ಬಗ್ಗೆ ಇಂಪಾರ್ಟೆನ್ಸು, ಫ್ಯಾಮಿಲಿಯಲ್ಲಿ ಹೆಂಡತಿ ಮತ್ತೆ ಅಮ್ಮ ಜಗಳ ಆಡಿದ್ರೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಸೊ ಈ ತರದ್ದೆಲ್ಲ ಒಂಚೂರು ಕಲ್ಕೊಂಡಿದ್ದೀರಾ? ಓಕೆ, ವೈಷ್ಣವ್ ಇದು. ಬಟ್ ವೈಷ್ಣವ್ ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ. ನಾನು ಆಚೆ ಇರೋದೇ ಫುಲ್ ಬೇರೆ ತರ. ವೈಷ್ಣವ್ ಇಸ್ ಎ ವೆರಿ ಡೀಸೆಂಟ್ ಬಾಯ್ ಅಂಡ್ ತುಂಬಾ ಅವನು ತುಂಬಾ ಡೀಸೆಂಟ್ ಹುಡುಗ, ಅವನು ಡಿಸಿಪ್ಲಿನ್ ಇರುವಂತ ಹುಡುಗ. ಅಂಡ್ ಆಚೆನೂ ಡಿಸಿಪ್ಲಿನ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಆಚೆ ಒಂಥರ ಬೇರೆ ಕ್ರೇಜಿ, ನಮ್ದು ಬೇರೆ ತರ. ಸೊ ಇಲ್ಲಿ ಸೀರಿಯಲ್ ಬಂದಾಗ, ಸೀರಿಯಲ್ ಸೆಟ್ ಒಳಗಡೆ ಬಂದಾಗ್ಲೂ ನಾನು ಫುಲ್ ಡೀಸೆಂಟ್ ಆಗಿರ್ತೀನಿ. ಮುಗಿದ್ಮೇಲೆ ನಮ್ದು ವಾಪಸ್ ಹೆಂಗಿರುತ್ತೋ ಹಂಗೆ. ಓಕೆ, ನಿಮ್ದು ಮತ್ತೆ ಕಾವೇರಿ ಅವ್ರದ್ದು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಆಬ್ವಿಯಸ್ಲಿ ನಿಮ್ಮಿಬ್ರ ಮೇಲೆ ಅದು ಸ್ಟೋರಿ ನಿಂತಿರೋದ್ರಿಂದ ಇಂಟರ್ನೆಟ್ ಅಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳೋಂಥ ಕ್ವೆಶನ್, ಇಷ್ಟು ದೊಡ್ಡ ಹುಡುಗಂಗೆ ಅಷ್ಟು ಚಿಕ್ಕ ಅಮ್ಮನ ಅಂತ. ಆಮೇಲೆ ಕೇಳೋದು ಕೂಡ ಕೇಳ್ತಾರೆ, ವಯಸ್ಸಿನ ಡಿಫ್ರೆನ್ಸ್ ಎಷ್ಟಿರ್ಬೋದು ಅವರಿಬ್ರು ಮಧ್ಯೆ ಅಂತ ಒಂದಿಷ್ಟು ಕ್ವೆಶನ್ಸ್. ಸೊ ಪಾತ್ರ ಅವ್ರದ್ದು ದೊಡ್ಡದಿದೆ, ಏಜಿಗಿಂತ ಪಾತ್ರ ದೊಡ್ಡದಿರೋಂಥದ್ದು ಪಾತ್ರ ಕಾವೇರಿ ಅವ್ರು ಮಾಡ್ತಾ ಇರೋದು. ಸೊ ಅವ್ರನ್ನ ನೀವು ತಾಯಿ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಸೀರಿಯಲಲ್ಲಿ. ಸೊ ಅದು ಬರಲ್ಲ ಅಲ್ವಾ? ಇವಾಗ ನಮ್ಕಿನ ಒಂದು ಸ್ವಲ್ಪ ದೊಡ್ಡವ್ರು ಇರ್ತಾ, ಅವ್ರನ್ನ ನಾವು ತಾಯಿ ಅಂತ ಕರೆಯೋದು, ಅಮ್ಮ ಅಂತ ಕರೆಯೋದು, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಯಾವ ಥರ ಅದ್ರದ್ದು ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ, ಆಮೇಲೆ ಹೆಂಗೆ ಮನವರಿಕೆ ಮಾಡ್ಕೊಂಡ್ರಿ? ಪ್ರಾಕ್ಟೀಸ್ ಹೆಂಗೆ ಅಂದ್ರೆ, ಇವಾಗ ನನಗೆ ಇಬ್ಬರಕ್ಕ ಇದ್ದಾರೆ. ಸೊ ನಮ್ಮ ಅಕ್ಕಂತ ನಾನು ಟ್ರೀಟ್ ಮಾಡ್ತೀನಿ ಅವ್ರನ್ನ. ಸೊ ಅದು ಆಟೋಮೆಟಿಕಲಿ ಬರುತ್ತೆ. ಸಿ ಆರ್ಟಿಸ್ಟು ಡೈಲಾಗ್ಸ್ ಅದೆಲ್ಲ ಹೇಳ್ಬೇಕಾದ್ರೆ ಅದು ಆಟೋಮೆಟಿಕಲಿ ಬರುತ್ತೆ, ಅಮ್ಮ ಅನ್ನೋ ಇದು. ಬಟ್ ಅವರು ಶಿ ಇಸ್ ವೆರಿ ಫ್ರೆಂಡ್ಲಿ. ಅಂದ್ರೆ ನಮ್ಗೆ ನಮ್ಮ ಏಜ್ ಅವ್ರ ತರನೇ ಅನ್ಸುತ್ತೆ ಅವರು. ಸೊ ನಮ್ಮ ಅಕ್ಕ ಅವರು ಎಲ್ಲ ಸ್ವಲ್ಪ ಒಂದೇ ಏಜ್ ಗ್ರೂಪ್ ಬರ್ತಾರೆ. ಸೊ ಒಂದು ಅಕ್ಕ ತರ ನನ್ಗೆ ಫೀಲ್ ಆಗುತ್ತೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ಇರ್ಬೇಕಾದ್ರೆ ಎಲ್ಲ. ಅಂಡ್ ಇನ್ನೊಂದು ಜನರಿಗೆ ಆ ತರ ಪ್ರಶ್ನೆ ಇತ್ತು ಅಂದ್ರೆ, ಅದೇ ಬ್ಯಾಕ್ ಸ್ಟೋರಿಯಲ್ಲಿ ನನಗೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಗೆ ಮದುವೆ ಆಗಿರ್ತಾರೆ, ಬೇಗ ಮಗು ಆಗಿರುತ್ತೆ, ಅದಕ್ಕೆ ಏಜ್ ಡಿಫ್ರೆನ್ಸ್ ಕಮ್ಮಿ ಇರುತ್ತೆ ಅಷ್ಟೇ. ಓಕೆ, ನಿಮ್ಮ ಒಂದು ಕ್ಯಾರೆಕ್ಟರ್, ಐ ಮೀನ್ ಸೀರಿಯಲಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ಅದನ್ನು ಹೊರತುಪಡಿಸಿ, ನಿಮ್ಮ ಸ್ಟುಡಿಯೋ ಕೆಲಸಗಳನ್ನು ಹೊರತುಪಡಿಸಿ ಬೇರೆ ಏನು ಮಾಡ್ತಾರೆ ಶ್ರಮಂತ್? ಅಂದರೆ ಎಂಟರ್ಟೈನಿಂಗ್ ಆಗಿರ್ಬೋದು, ಮತ್ತು ದಿನಚರಿ ಆಗಿರ್ಬೋದು, ಏನೇನು ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡು ಅವರು ಹಾಲಿಡೇಸ್ಗೆ ಹೋಗೋದಾಗಿರ್ಬೋದು. ಸೊ ಇದೆಲ್ಲ ಒಂದು ಅಪಾರ್ಟ್ ಫ್ರಮ್ ದೀಸ್ ವರ್ಕ್ ಏನು ಮಾಡ್ತಾರೆ ಶ್ರಮಂತ್? ಹಾಲಿಡೇಸ್ ಅಂದರೆ ಅದೇ, ಈಗ ಇಲ್ಲೊಂದು ದಿನ ರಜಾ ಸಿಕ್ಕರೇನೆ ಸಾಕು. ಅದಕ್ಕೆ ಶೂಟಿಂಗು ಅದು ಇದು ಎಲ್ಲದ್ರಿಂದನು. ಸೊ ಯಾವತ್ತೋ ಒಂದು ದಿನ ರಜಾ ಸಿಕ್ಕರೂ ಸಾಕು ನಮ್ಗೆ, ಒಂಥರ ಜಗತ್ತನ್ನೇ ಗೆದ್ದಿರೋ ಫೀಲಿಂಗು ಒಂದು ರಜಾ ಸಿಕ್ಕಿದ್ರೆ. ಸೊ ಹಂಗಿರೋ ಟೈಮಲ್ಲಿ ಹಾಲಿಡೇಸ್ ಎಲ್ಲ ಸದ್ಯಕ್ಕೆ ಎಲ್ಲೂ ಇಲ್ಲ. ಮೋಸ್ಟ್ಲಿ ಎಲ್ಲ ಮದುವೆ ಆದ್ಮೇಲೆ ಅವೆಲ್ಲ ಎಲ್ಲ ಬಲ್ಕ್ ಆಗಿ. ಅಂಡ್ ಫ್ರೀ ಇರೋ ಟೈಮಲ್ಲಿ ನಮ್ದೊಂದಿಷ್ಟು ಗ್ಯಾಂಗ್ ಇದೆ, ಒಂದು 30-40 ಬೈಕ್ಸ್ ಇದೆ. ಸೊ ನಾವೆಲ್ಲ ರೈಡ್ಗೆ ಹೋಗ್ತೀವಿ, ಸೂಪರ್ ಬೈಕ್ಸ್ ಇದೆ, ಎಲ್ಲ ರೈಡ್ಗೆ ಹೋಗ್ತೀವಿ. ಅದು ಬಿಟ್ರೆ ಅದೇ ಇವಾಗ ಸದ್ಯಕ್ಕಿರೋ ಶ್ರೇಷ್ಠ ಬಸ್ಟರ್ ಅಂದರೆ ಮೋಟರ್ ಸೈಕಲ್ಸ್, ಕಾರ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು? ಈ ಸೀರಿಯಲ್ ನಡೀತಾ ಇದೆ, ಸೀರಿಯಲ್ ಜೊತೆಗೆ ಏನೇನೋ ಪ್ಲ್ಯಾನ್ಸ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಯಾವ ಥರ ವರ್ಕ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಪ್ಲ್ಯಾನ್ ಏನಿದೆ? ಆಮೇಲೆ ವೀಕ್ಷಕರಿಗೆ ಇನ್ನೂ ಏನೇನು ನಿಮ್ಮ ಕಡೆಯಿಂದ ಸಿಗ್ಬಹುದು, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ವೀಕ್ಷಕರು, ಅದು ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ? ವೀಕ್ಷಕರು ಅಂದರೆ ಇಷ್ಟು ದಿನ ಒಂದು ಥರ ನೋಡಿದ್ದಾರೆ ನನ್ನ. ಅಂಡ್ ಇವಾಗ ಇನ್ನೊಂದು ಹೊಸ ಅದು ಅದೇ ಮೂವಿ ಹೇಳಿದ್ನಲ್ಲ, ಸೊ ದಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಕಂಪ್ಲೀಟ್ ನಾನು ನಿಮ್ಗೆ ಬೇರೆ ತರನೇ ಕಾಣಿಸ್ತೀನಿ ಆ ಫ್ರೇಮಿಂಗ್ ಅಲ್ಲೆಲ್ಲ. ಸೊ ಅದೊಂದು ಚೆನ್ನಾಗಿ ಅನ್ಸುತ್ತೆ ನೋಡೋರಿಗೆ. ಇವಾಗ ಇಷ್ಟು ದಿನ ಡೈಲಿ ನೋಡಿ 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 ನನ್ನ ಮೇಲೆ ಒಂದು ಇಮೇಜ್ ಸೆಟ್ ಆಗಿರುತ್ತೆ. ಸೊ ದಟ್ ವಿಲ್ ಬ್ರೇಕ್ ದ ಇಮೇಜ್, ಈಗಿರೋ ಇಮೇಜು ಬ್ರೇಕ್ ಆಗುತ್ತೆ. ಸೊ ಹೆಂಗ್ ಮ್ಯಾನೇಜಿಂಗ್ ಮಾಡ್ತೀರಾ ನೀವು ಸೀರಿಯಲ್ ಮತ್ತೆ ಮೂವಿ ಶೂಟಿಂಗು? ಅದೆಲ್ಲ ಡೇಟ್ಸ್ ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಅಲ್ಲೊಂದು 10 days, ಇಲ್ಲೊಂದು 15 days, ಮಧ್ಯದಲ್ಲಿ ಒಂದು 5 ದಿನ ಉಸಿರಾಡೋದು, ಮತ್ತೆ ಅಲ್ಲೊಂದು ಅದೇ ಹಿಂಗೆ ನಡೀತಾ ಇದೆ. ಓಕೆ, ಫೈನ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಮಾತಾಡಿದ್ರಿ, ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದೀರಾ. ಆ್ಯಂಡ್ ತುಂಬ ಧನ್ಯವಾದಗಳು. ಹಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಶ್ರಮಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.